ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಾ ನಿಮ್ಮ ಮಾತುಕತೆ ಎಲ್ಲ? ನನ್ನ ಕಂಪ್ನಿ ಎಂಪ್ಲಾಯೀಸ್ನ ಕರೆಸಿ ನನ್ನೇ ಆಚೆ ಕಳಿಸಿ ನೀವೆಲ್ಲ ಮಾತಾಡ್ತಾ ಇದ್ದೀರಾ? ಈ ಥರ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ರಿ ಅಲ್ವಾ? ಅವಮಾನ ಆಗೋದು ನಾವು ಅವ್ರ ಜೊತೆ ಮಾತಾಡಿರೋದ್ರಿಂದ ಅಲ್ಲ, ಕಂಪ್ನಿ ಲಾಸ್ ಆಗಿರೋದ್ರಿಂದ. ಕಂಪ್ನಿ ಅಂದಮೇಲೆ ಪ್ರಾಫಿಟ್ ಲಾಸು ಇದ್ದೇ ಇರುತ್ತೆ. ಹೌದೌದು, ಮನುಷ್ಯ ಅಂದಮೇಲೆ ಬುದ್ಧಿವಂತಿಕೆ ದಡ್ತನ ಎರಡೂ ಇರುತ್ತೆ. ಆದ್ರೆ ಯಾವಾಗಲೂ ದಡ್ತನೇ ಮಾಡ್ತಿದ್ರೆ ಕಂಪ್ನಿ ಹೀಗೆ ಲಾಸ್ ಆಗ್ತಾನೇ ಇರುತ್ತೆ. ಚಿಕ್ಕಪ್ಪ ಏನು ಹೇಳ್ತಿದ್ದೀರಾ? ಹಾಗಿದ್ರೆ ನಾನು ದಡ್ಡನ? ಆ ಮಾತೆಲ್ಲ ಈಗ ಬೇಡ. ಸದ್ಯಕ್ಕೆ ನೀನು ಕಂಪನಿ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಏನು? ನಾನು ಕಂಪ್ನಿ ಕಡೆಗೆ ಹೋಗೋದು ಬೇಡವಾ? ಅದು ನನ್ನ ಕಂಪ್ನಿಗೆ. ನೀನು ಮಾಡಿರೋ ಎಡವಟ್ಟುಗಳು ಒಂದ ಎರಡ, ಅದನ್ನೆಲ್ಲ ಸರಿ ಮಾಡೋದಕ್ಕೆ ಏನಿಲ್ಲ ಅಂದರೂ 6 ತಿಂಗಳು ಬೇಕು. ಈಗ ನಾನು ಅವಿ ಎಲ್ಲ ಸೇರಿಕೊಂಡು ಅದನ್ನು ಸರಿ ಮಾಡಬೇಕು ಅನ್ಕೋತಾ ಇದ್ದೀವಿ. ಇಂಥ ಟೈಮಲ್ಲಿ ನೀನು ತಲೆ ಹಾಕಿ ಮತ್ತೆ ಅದನ್ನೆಲ್ಲ ಹಾಳು ಮಾಡಬೇಡ. ಕಂಪ್ನಿ ಜಾಗದಲ್ಲಿ ರೆಸಾರ್ಟ್ ಕಟ್ಟಕ್ಕೆ ಹೋಗಿ ಎಷ್ಟೆಲ್ಲ ಎಡವಟ್ಗಳಾಗಿದೆ ಅಂತ ಗೊತ್ತೇ ಇದೆ. ಈಗ ಅದೇ ಎಡವಟ್ಗಳು ಟೆಂಡರ್ ವಿಷಯದಲ್ಲಿ, ಪ್ರಾಜೆಕ್ಟ್ ವಿಷಯಗಳಲ್ಲಿ ಮಾಡ್ತಿದ್ಯಾ. ಅದನ್ನೆಲ್ಲ ಸರಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಗೊತ್ತಾ ನಿನಗೆ? ಅಲ್ಲಿವರೆಗೂ ನೀನು ಕಂಪನಿ ವಿಷಯದಲ್ಲಿ ತಲೆ ಹಾಕೋದು ಬೇಡ. ಒಂದು ವೇಳೆ ನಿನಗೆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಮನಸ್ಸಿದ್ರೆ ಅವಿ ಜೊತೆ ಸೇರಿಕೊಂಡು ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲ್ತ್ಕೋ. ವಾವ್ ವಾವ್ ವಾವ್, ಅಂತೂ ಎಲ್ಲರೂ ಇಲ್ಲಿವರೆಗೂ ಬಂದಿದ್ದೀರಾ ಬ್ರೋ. ಶಭಾಷ್. ನಾನು ನಿನ್ನ ಏನೋ ಅನ್ಕೊಂಡಿದ್ದೆ, ಆದರೆ ನೀನು ಒಳಗೊಳಗೆ ಪ್ಲಾನ್ ಮಾಡಿ ನನ್ನ ಕಂಪ್ನಿ ಒಳಗಡೆ ಬಂದು ಈಗ ನನ್ನೇ ಆಚೆ ಹಾಕ್ತಿದ್ಯಾ? ಅಧಿಕಾರದಾಸೆ, ದುಡ್ಡಿನ ದುರಾಸೆ ನಿನಗೂ ಬಂದ್ಬಿಡ್ತಾ? ಅಭಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನೀನು ಮಾಡಿರೋ ತಪ್ಪುಗಳನ್ನು ಅವನು ಸರಿ ಮಾಡ್ತೀನಿ ಅಂತಿದ್ದಾನೆ. ಅದನ್ನು ಒಪ್ಕೊಂಡು ಅವನ ಜೊತೆ ನಿಂತ್ಕೊಂಡು ಕೆಲಸನ ಕಲಿ. ಇದೆಲ್ಲ ಬರೀ ನಾಟಕ. ಇವನು ನನ್ನ ಕಂಪ್ನಿ ಹೊಡ್ಕೊಳ್ಳೋದಕ್ಕೆ ನಿಮ್ಮನ್ನ ಮುಂದೆ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ಏನಾಯ್ತು ಬ್ರೋ ನಿನಗೆ? ದುಡ್ಡಿನ ದುರಾಸೆಗೆ ಬಿದ್ದು ನೀನು ಈ ಅಪ್ಪನ ಪಾರ್ಟಿಗೆ ಸೇರ್ಕೊಂಡ್ಬಿಟ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನಿಂದು ಒಂದು ಜನ್ಮನ. ನಿನ್ನ ನನ್ನ ಮಂಡ ಅನ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಭಿ, ಅವಿ ನಿನ್ನನ್ನ ತಮ್ಮ ಅನ್ಕೊಂಡಿಲ್ಲ, ಮಗನಾಗಿ ಕೇರ್ ಮಾಡ್ತಾ ಇದ್ದಾನೆ. ಅಂಥವನ ಬಗ್ಗೆ ನೀನು ಹಗುರವಾಗಿ ಮಾತಾಡ್ತಾ ಇದೆಯಲ್ಲ, ಮನುಷ್ಯತ್ವ ಇದೆಯಾ ನಿನಗೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.